ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ನಾವು ಏನೂ ಕೆಲಸ ಮಾಡದೆ ಹಾಗೆ ಕುಳಿತುಕೊಂಡಿದ್ದಾಗ ನಮ್ಮ ಮನಸ್ಸು ಹಿಂದೆ ಎಲ್ಲೋ ಹೊರಟೋಗುತ್ತೆ. ಏನೋ ಒಂದು ಘಟನೆ ನಡೆದಿದೆ, ಒಂದು ಅವಮಾನ ಆಗಿರ್ಬೋದು ಅಥವಾ ಹೊಗಳಿಕೆ ಆಗಿರ್ಬೋದು. ಆ ಘಟನೆ ಅಂದರೆ ಬಾಲ್ಯ ಆಗ್ಬೋದು, ಯೌವನ ಆಗ್ಬೋದು, ಅಥವಾ ಇತ್ತೀಚೆಗೆ ನಡೆದ ಘಟನೆ, ಅದನ್ನು ಮೆಲುಕು ಹಾಕಕ್ಕೆ ಶುರು ಮಾಡ್ತೀವಿ. ಅಥವಾ ಡೇ ಡ್ರೀಮ್ ಅಂದರೆ ಹಗಲುಗನಸು ಕಾಣೋದು. ಇದು ಮುಂದೆ ಆ ಥರ ಆಗುತ್ತೆ, ನಾನೇನೋ ಒಂದು ಇನ್ವೆಸ್ಟ್ ಮಾಡಿದ್ದೀನಿ, ಇದರಿಂದ ನನಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಅದು ಲಾಭ ಬರುತ್ತೆ, ನಾನು ಈ ಥರ ಮನೆ ಕಟ್ಕೊತಾ ಇದ್ದೀನಿ ಅಂತ ಹಗಲುಗನಸು ಕಾಣೋದು. ಇಲ್ಲ ನಮ್ಮ ಹಳೆ ಮೆಮೊರಿಗಳು, ಆ ಮೆಮೊರೀಸು ಸಾಮಾನ್ಯವಾಗಿ ನೆಗೆಟಿವ್ ಆಗಿರೋ ಅಂಥದ್ದನ್ನೇ ಜಾಸ್ತಿ ಅದಕ್ಕೆ ಹೋಗೋದು. ಅಥವಾ ಮುಂದೆ ಏನೋ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡೋದು, ಮತ್ತು ಭಯನೂ ಬೀಳೋದು. ಅಯ್ಯೋ ಈಗಾದರೆ ಏನು ಮಾಡೋದು ಅಂತ. ಅಂದರೆ ಹಿಂದೆ ವರ್ತಮಾನಕ್ಕಿಂತ ಭೂತ ಮತ್ತು ಭವಿಷ್ಯದ ಕಡೆಗೆ ಅದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತೀವಿ. ಕಾರಣ ಏನಂತಂದರೆ ನಾವು ಆವಾಗ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರೋದಿಲ್ಲ. ಹೊರಗಡೆಯಿಂದ ಯಾವುದೇ ಕೆಲಸನ ಮಾಡದೆ ನಾವು ಸುಮ್ಮನೆ ಕೂತ್ಕೊಂಡಾಗ ನಮ್ಮ ಮೆದುಳು ಒಂದು ಕಂಡೀಷನ್ಗೆ ಹೋಗುತ್ತೆ. ಅದನ್ನು ಡಿಫಾಲ್ಟ್ ಮೋಡ್ ನೆಟ್ವರ್ಕಿಂಗ್ ಅಂತ ಕರಿತೀವಿ. ಆ ಒಂದು ಸ್ಥಿತಿಗೆ ಹೋಗುತ್ತೆ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಅಂದರೆ ನೀನು ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತಿದ್ರೆ ನಿನ್ನ ತಲೆಯಲ್ಲಿ ಬೇಕಾದಷ್ಟು ನಕಾರಾತ್ಮಕವಾದ ಯೋಚನೆಗಳು ಬರುತ್ತೆ, ಅದು ನಿನ್ನನ್ನು ಹಾಳು ಮಾಡುತ್ತೆ ಅಂತ. ಇಲ್ಲಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ದು ಕೆಲಸ ಏನು ಅಂತಂದರೆ ಏನು ಬೇರೆ ಕೆಲಸ ಇಲ್ಲ. ಹಾಗಾಗಿ ನಾವು ಆಟೋ ಮೆಮೊರಿ ಅಂತಂದರೆ ನಮ್ಮ ಜೀವನದ ಕೆಲವೊಂದು ಘಟನೆಗಳನ್ನು ಮೆಮೊರೈಸ್ ಮಾಡ್ತಾ ಹೋಗೋದು, ಅಥವಾ ನಮಗೆ ಆಗಿರುವಂಥ ಅವಮಾನಗಳು, ಕೆಟ್ಟ ಘಟನೆಗಳು, ಈ ಥರದ್ದು. ಅಂದರೆ ಇದನ್ನೇ, ಅಂದರೆ ಸಾಮಾನ್ಯವಾಗಿ ಇದು ಜಾಸ್ತಿ ನೆಗೆಟಿವ್ ಆಗೇ ಇರುತ್ತೆ. ಹಾಗಾಗಿ ಆದಷ್ಟು ಕೆಲವೊಮ್ಮೆ ಪಾಸಿಟಿವ್ ಆಗೂ ಇರ್ಬೋದು. ಒಳ್ಳೆ ಮೆಮೊರೀಸ್ಗಳನ್ನು, ಅದು ಆ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನು ಒಳ್ಳೆ ಮೆಮೊರಿಗಳನ್ನು ಮೆಲುಕು ಹಾಕ್ತಾ ಇದ್ದರೆ ಮನಸ್ಸು ಸಂತೋಷವಾಗಿರುತ್ತೆ. ಆದರೆ ಕೆಟ್ಟ ಮೆಮೊರೀಸ್ಗಳನ್ನು ಮೆಲುಕು ಹಾಕ್ತಾ ಹೋದರೆ ಇದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಖಿನ್ನತೆ, ಆತಂಕ, ಭಯ, ಮತ್ತು ಒಂದು ಬ್ರೈನ್ ಫಾಗ್ ಅಂತೀವಿ, ಅಂದರೆ ಮಂಪರು ಥರ ಕವಿಯೋದು, ಎನರ್ಜಿ ತುಂಬ ಕಮ್ಮಿ ಆದಂತೆ. ಅದನ್ನೆಲ್ಲ ನೆನೆಸ್ಕೊಂಡಾಗ ಈಗ ಅಟ್ ಪ್ರೆಸೆಂಟ್ ತುಂಬ ಚೆನ್ನಾಗೇ ಇದೆ, ನಮಗೆ ಜೀವನ ಚೆನ್ನಾಗೇ ಇದೆ. ಆದರೆ ಆ ಘಟನೆಗಳನ್ನು ನೆನೆಸ್ಕೊಂಡು, ಆ ವ್ಯಕ್ತಿಗಳನ್ನು ನೆನೆಸ್ಕೊಂಡು ಈಗಲೂ ಸಹ ಕೊರಗೋದು, ಮತ್ತು ಚೆನ್ನಾಗಿರೋ ಜೀವನನ ಸಹ ಹಾಳು ಮಾಡ್ಕೊಳ್ಳೋ ಅಂಥದ್ದು. ಇದು ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ಅಂದರೆ ಅದನ್ನು ನಾವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇದರ ಒಂದು ಮುಖ್ಯ ಕೆಲಸ ಅಂದರೆ ಸುಮ್ಮನೆ ಕೂತಿದ್ದಾಗ ಬರುವಂತಹ ನಾನಾ ರೀತಿಯ ಆಲೋಚನೆಗಳು, ಹಗಲುಗನಸುಗಳು, ಇದರನ್ನ ನಾವು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರಿತೀವಿ. ಇಲ್ಲಿ ಇದರಲ್ಲಿ ಏನಾದರೂ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನಾವು ಜಾಸ್ತಿ ಇದ್ದಾಗ ಮತ್ತು ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದರೆ ಹೈಪರ್ ಆ್ಯಕ್ಟಿವಿಟಿ ಆಫ್ ದ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ನಾವು ನೋಡಿದಾಗ ಇದರಿಂದಾಗಿ ರುಮಿನೇಷನ್ ಅಂದರೆ ಮೆಲುಕು ಹಾಕುವುದು ಅಂತ ಒಂದು ಹೇಳ್ಬೋದು. ಇದು ಬರುತ್ತೆ. ಆಂಗ್ಸೈಟಿ ಆಗುತ್ತೆ, ಅಥವಾ ಡಿಪ್ರೆಷನ್ಗೆ ಹೋಗ್ತೀವಿ. ನಾವು ತುಂಬ ಆತಂಕ ಆಗಕ್ಕೆ ಶುರು ಆಗುತ್ತೆ. ಅಯ್ಯೋ ಮುಂದೆ ಏನಾಗೋಗುತ್ತೋ, ಪ್ರಳಯ ಆಗೋಗ್ಬಿಡುತ್ತೇನೋ, ವಾರ್ ನಡೀತಾ ಇದೆ, ನಮ್ಮ ದೇಶದ ಮೇಲೆ ಬಾಂಬ್ ಬಿದ್ದುಬಿಟ್ರೆ ಏನಾಗುತ್ತೆ, ಅಣುಬಾಂಬ್ ಪ್ರಯೋಗ ಮಾಡಿದಾಗ ನಮಗೇನಾಗುತ್ತೆ, ಅಥವಾ ನಾವು ಇರೋ ಜಾಗಕ್ಕೆ ಏನಾದರೂ ನಮ್ಮ ಮಿಸೈಲ್ಗಳು ದಾಳಿ ಮಾಡ್ತಾರಾ, ಈ ಥರ. ಅಂದರೆ ಒಂದು ಏನೇನೋ ಆ್ಯಂಟಿಸಿಪೇಟ್ ಮಾಡೋ ಅಂಥದ್ದು, ಅಥವಾ ಹಗಲುಗನಸು ಕಾಣೋದು, ಅಥವಾ ಹಿಂದೆ ಏನೋ ಆಗಿತ್ತೆ, ಕೋವಿಡ್ ಸಂದರ್ಭದಲ್ಲಿ ಹಿಂಗೆ ಸತ್ತೋದ್ರು, ಅಥವಾ ಇಲ್ಲೇನಾಗುತ್ತೆ ಅಂದರೆ ಆಲ್ಮೋಸ್ಟ್ ಈಗ ನೆಗೆಟಿವ್ ಥಿಂಕಿಂಗು ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ಹೈಪೋ ಆ್ಯಕ್ಟಿವಿಟಿ ಅಂತ ನಾವು ನೋಡೋದಾದರೆ, ಅಂದರೆ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಕೆಲಸನೇ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಆಲ್ಝೈಮರ್ ಇದ್ದಾಗ, ಪಾರ್ಕಿನ್ಸನ್ಸು ಅಥವಾ ಮರೆಗುಳಿತನ, ಇಂತಹ ಕಾಯಿಲೆಗಳು, ಅಥವಾ ಆಟಿಸಮ್ಮು, ಈ ಥರದ್ದೇನಾದ್ರು ಕಾಯಿಲೆಗಳಿದ್ದಾಗ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಕೆಲಸನೇ ಮಾಡಲ್ಲ. ಇಲ್ಲ ಹೈಪರ್ ಆ್ಯಕ್ಟಿವಿಟಿ ಅಂದರೆ ಅದರಿಂದ ಸ್ಟ್ರೆಸ್ ಆಗ್ಬೋದು, ಆ್ಯಂಗ್ಸೈಟಿ ಆಗ್ಬೋದು, ಅಥವಾ ರಿಮಿನೇಷನ್ ಆಗ್ಬೋದು, ಈ ಥರದ ತೊಂದರೆಗಳು. ಹಾಗಾಗಿ ಈ ಒಂದು ನೆಟ್ವರ್ಕಿಂಗ್, ಇದೇನಿದೆ ಈ ಜಾಗ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಕೆಲಸ ಮಾಡುವಂತಹ ನಮ್ಮ ಮೆದುಳಿನ ಭಾಗ ಇದೆಯಲ್ಲ, ಅದು ಸರಿಯಾಗಿರಬೇಕು. ಸ್ವಲ್ಪ ಸಮಯ ಮಾತ್ರ ಒಳ್ಳೆಯ ಆಲೋಚನೆಗಳನ್ನು, ಅದು ಧನಾತ್ಮಕವಾದ ಸಕಾರಾತ್ಮಕವಾದ ಆಲೋಚನೆಗಳನ್ನು ನಾವು ಮಾಡಿಕೊಂಡು ನಂತರ ಅದರಲ್ಲಿ ನಾವು ಕಾರ್ಯವೃತ್ತಿ ಆಗೋಂಥದ್ದನ್ನು ನಾವು ನೋಡಬಹುದು. ಆದರೆ ನೆಗೆಟಿವ್ಗೆ, ನಕಾರಾತ್ಮಕವಾಗಿ ಹೋದಾಗ ಅದೇ ಒಂದು ಲೂಪಲ್ಲಿ ನಾವು ಸಿಗಾಕೊಳ್ತೀವಿ. ಹಳೆಯ ಕೆಟ್ಟ ನೆನಪುಗಳೇ ನಮಗೆ ಪದೇ ಪದೇ ಜ್ಞಾಪಕಕ್ಕೆ ಬರುತ್ತೆ. ಸೊ ಇಲ್ಲಿ ರುಮಿನೇಷನ್ ಅಂತ ನಾನು ಒಂದು ಪದವನ್ನು ಬಳಸಿದೆ. ಅಂದರೆ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕು ತುಂಬಾ ಜಾಸ್ತಿ ಆ್ಯಕ್ಟಿವೇಟ್ ಆದಾಗ ರುಮಿನೇಷನ್ ಅಂದರೆ ಮೆಲುಕು ಹಾಕುವಿಕೆ. ಏನು ಮೆಲುಕು ಹಾಕುವಿಕೆ ಅಂತ ನಾವು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಕೆಟ್ಟ ಒಂದು ದುಸ್ವಪ್ನಗಳಾಗ್ಬೋದು, ಹಿಂದೆ ನಡೆದಂಥ ಕಾಯಿಲೆ ಕಸಾಲೆಗಳು, ಅಥವಾ ಜಗಳಗಳು, ವೈಮನಸ್ಯ, ಇಂಥದನ್ನೆಲ್ಲ ಮೆಲುಕು ಹಾಕುವುದನ್ನು ನಾವು ರುಮಿನೇಷನ್ ಅಂತ ಕರಿತೀವಿ. ಈ ರುಮಿನೇಷನ್ನು ನಿಜವಾಗ್ಲೂ ಏನು ಅಂತಂದರೆ ಇದು ನೆಗೆಟಿವ್ ಅಂತಲೇ ಹೇಳ್ಬಹುದು. ಏಕೆಂದರೆ ಇಲ್ಲಿ ಆದಷ್ಟು
ನಾವು ಬೇಡದ ವಿಚಾರಗಳಿಗೆ ಹೆಚ್ಚಿನ ಒಂದು ಗಮನ, ಮೆಲುಕು ಹಾಕೋದು ಅಂದರೆ ನೀವು ನೋಡಿರ್ಬೋದು, ಪ್ರಾಣಿಗಳು ಯಾವುದೋ ಒಂದು, ಅದು ಅದರಲ್ಲಿ ಹಸು ಆಗ್ಬೋದು, ಎಮ್ಮೆ ಆಗ್ಬೋದು, ಅದು ಯಾವುದೋ ಒಂದು ಆಹಾರವನ್ನು ಸ್ವಲ್ಪ ಜಗಿದು ಪುನಃ ಅದನ್ನೇ ಅದು ಮೆಲುಕು ಹಾಕ್ತಾನೆ ಇರುತ್ತೆ. ಅದೇ ಥರ ಕೆಲವೊಂದು ಘಟನೆಗಳನ್ನು ಮೆಲುಕು ಹಾಕುವುದು, ಇದನ್ನು ರುಮಿನೇಷನ್ ಅಂತೀವಿ. ಇದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಕಾರಣ ಏನಂತಂದರೆ, ಬಹಳಷ್ಟು ಸಂದರ್ಭಗಳನ್ನು ನಾವು ನೋಡಿದಾಗ ಅಲ್ಲಿ ಏನೋ ಒಂದು ಸಾಮಾನ್ಯವಾಗಿ ಈ ರುಮಿನೇಷನ್ನಲ್ಲಿ ಯಾವುದೋ ಒಂದು ಘಟನೆ ನಡೆದಿರುತ್ತೆ. ಆ ಘಟನೆಗೆ ನಾನೇ ಕಾರಣ ಅಂತ ಅಂದ್ಕೊಳ್ಳೋದು, ಅಯ್ಯೋ ನಾನು ಹಾಗೆ ಮಾಡಿದ್ರಿಂದ ಈ ಥರ ಒಂದು ದುರ್ಘಟನೆ ಆಯಿತು ಅಂತ ಎಲ್ಲದಕ್ಕೂ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊತ ಹೋಗೋದು. ಒಂದು ನಮ್ಮನ್ನೇ ನಾವು ಬ್ಲೇಮ್ ಮಾಡೋದು, ಇಲ್ಲ ಆ ಘಟನೆಗೆ ಬೇರೆಯವ್ರ ಕಾರಣ ಅಂತ ಇನ್ನೊಬ್ಬರ ಮೇಲೆ ಆ ದೂರನ್ನು ನಾವು ಹೇಳ್ತಾ ಹೋಗೋದು, ಅವರಿಂದಾಗೆ ನನಗೆ ಈ ಥರ ತೊಂದರೆ ಆಯಿತು ಅಂತ ಹೇಳೋದು. ಮತ್ತು ಸಮಯ ಸಂದರ್ಭವನ್ನು ಅಬ್ಸ್ಟ್ರಾಕ್ಟಾಗಿ ಹೇಳದೆ ಅದನ್ನು ಲೆಂತಿ ಮಾಡ್ಕೊಂಡು ನಾವು ಎಳಿತಾ ಹೋಗೋದು. ಇಂಟರ್ಪ್ರಿಟೇಷನ್ನು ಸರಿಯಾಗಿ ಮಾಡದೇ ಇರೋ ಅಂಥದ್ದು. ಅಂದರೆ ನಾವು ಯಾವ್ದು ತುಂಬ ಒಳ್ಳೆಯದು ಅಂತಂತೀವಿ, ಅದನ್ನು ಯಾವುದನ್ನೂ ಮಾಡದೇ ಇರೋ ಅಂಥದನ್ನು ನಾವು ರುಮಿನೇಷನ್ ಅಂತೀವಿ. ಇದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಅಲ್ಲಿ ಕಂಡುಬರುವಂತಹ ತೊಂದರೆಯಿಂದ ಉಂಟಾಗುವಂಥ ಸಂಗತಿ ಅಂತ ಅನ್ಬೋದು. ಹಾಗಾಗಿ ಈ ಒಂದು ತೊಂದರೆಯಿಂದ ನಾವು ಈಚೆಗೆ ಹೇಗೆ ಬರಬೇಕು ಅಂತ ಅಂದರೆ, ಇದಕ್ಕೆ ಇನ್ನೊಂದಿದೆ, ರಿಫ್ಲೆಕ್ಷನ್ ಅಂತ ಅಂತೀವಿ. ಅಂದರೆ ಈ ರುಮಿನೇಷನ್ನ ಅಪೋಸಿಟು ರಿಫ್ಲೆಕ್ಷನ್. ಈ ರಿಫ್ಲೆಕ್ಷನಲ್ಲಿ ಒಂದು ಕ್ಲಾರಿಟಿ ಇರುತ್ತೆ, ನಮ್ಮ ಮೈಂಡ್ಗೆ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಇರುತ್ತೆ. ಅಂದರೆ ಯಾವುದೋ ಒಂದು ಘಟನೆ ನಡೆದಿದೆ ಎಂದಾಗ ಅಲ್ಲಿ ಒಂದು ಅನಾಲಿಸಿಸ್ ಬರುತ್ತೆ, ಏನಕ್ಕೆ ಆ ಘಟನೆ ಆಯಿತು, ಸಮಸ್ಯೆ. ಈ ರಿಮಿನೇಷನಲ್ಲಿ ಏನು ಅಂದರೆ, ಯಾವುದೋ ಒಂದು ಸಮಸ್ಯೆ ಆಗಿದೆ, ಮನೇಲಿ ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಬಂತು. ತಕ್ಷಣ ಫೈನಾನ್ಷಿಯಲ್ ಕ್ರೈಸಿಸ್ಸು ಏನಕ್ಕೆ ಬಂತು, ನಾನು ಏನು ತಪ್ಪು ಮಾಡಿರೋದ್ರಿಂದ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಹಣಕಾಸಿನಲ್ಲಿ ತೊಂದರೆಗಳಾಗಿರ್ಬೋದು, ಏನೇನೋ ನಡೀತಾ ಇರುತ್ತೆ, ಮನಸ್ತಾಪಗಳು. ಏನಕ್ಕೆ ಈ ಮನೆಯಲ್ಲಿ ನಡೆಯುವ ಮನಸ್ತಾಪಗಳು ಏನಕ್ಕೆ, ಅದು ಯಾವುದು ಕಾರಣ ಅಂತ ಹುಡುಕೋದಿಲ್ಲ. ಅದರ ಬದಲು ಬೇರೆ ಎಲ್ಲರೂ ನಾವು ಅದರಲ್ಲಿ ದೂರ್ತೀವಿ, ಅವರಿಂದಾಗಿ ನಮಗೆ ಈ ಥರ ತೊಂದರೆ ಆಯಿತು, ಅವರಿಂದಾಗಿ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು ಅಂತ. ಅದರ ಬದಲು ಇದಕ್ಕೆ ಕಾರಣ ಏನು, ಅದನ್ನು ನಾನು ಯಾವ ರೀತಿ ಪರಿಹರಿಸಬೇಕು ಅಂತ ನಾವು ಆಲೋಚನೆ ಮಾಡೋದು, ತರ್ಕ ಮಾಡೋದು, ಆಮೇಲೆ ಒಳ್ಳೆಯ ಡಿಸಿಷನ್ ತಗೊಳ್ಳೋದು. ಇದು ರಿಫ್ಲೆಕ್ಷನ್ ಅಂತ ಇನ್ನೊಂದು. ಅಂದರೆ ರುಮಿನೇಷನ್ ಅಪೋಸಿಟು. ಯಾವ ವ್ಯಕ್ತಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಸ್ವಲ್ಪ ಕಾಲ ಇದ್ದು ತಕ್ಷಣ ಈಚೆ ಬರ್ತಾನೆ, ಅವನು ಈ ರಿಫ್ಲೆಕ್ಷನ್ ಅವನಿಗೆ ಚೆನ್ನಾಗಿರುತ್ತೆ. ಅಂದರೆ ಮೈಂಡ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಸಮಸ್ಯೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಗೊತ್ತಿರುತ್ತೆ. ಇಂಟರ್ಪ್ರಿಟೇಷನ್ ಚೆನ್ನಾಗಿ ಮಾಡ್ತಾನೆ ಅವನು. ಓ ಈ ಥರ ಆಯ್ತಲ್ಲ, ಅದಕ್ಕೋಸ್ಕರ ಹೀಗಾಗಿದೆ. ಅನಾಲಿಸಿಸ್ ಇರುತ್ತೆ, ತರ್ಕ. ಯಾವುದೇ ಒಂದು ಘಟನೆಯನ್ನು ಬಹಳ ಚೆನ್ನಾಗಿ ಒಂದು 10 ಡೈಮೆನ್ಷನ್ಗಳಿಂದ ನೋಡಬೇಕಾಗುತ್ತೆ. ಕಾರಣ ಏನಂದರೆ, ಯಾವುದೇ ಒಂದು ಘಟನೆಯನ್ನು ಕಣ್ಣಿಗೆ ಕಂಡಿದ್ದು, ಕಿವಿಯಲ್ಲಿ ಕೇಳಿದ್ದು, ನಾವು ನೋಡಿದ್ದು ಕೇಳಿದ್ದು ಇದೆಲ್ಲ ನಿಜ ಅಂತ ಒಂದೇ ಸಲ ನಾವು ಡಿಸೈಡ್ ಮಾಡ್ತೀವಿ. ಅದು ಯಾವಾಗ ಅಂತಂದರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ರುಮಿನೇಷನಲ್ಲಿದ್ದಾಗ. ಆದರೆ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ಕಿವಿಲಿ ಕೇಳಿಸ್ಕೊಂಡಿದ್ದೆಲ್ಲ ನಿಜ ಅಲ್ಲ ಅನ್ನುವುದು ನಾವು ರಿಫ್ಲೆಕ್ಷನ್ ಅಂತ ಮೆದುಳಿನ ಇನ್ನೊಂದು ಪ್ರಾಸೆಸ್ ಇದೆ. ಅದನ್ನು ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ, ನೋಡಿದ್ದೆಲ್ಲ ಸತ್ಯವಲ್ಲ. ಅಂದರೆ ನಾವು ಕೇಳಿರೋದು ಅಥವಾ ನೋಡೋದು ಒಂದು ಸಣ್ಣ ತುಂಡಾಗಿರ್ಬೋದು ಘಟನೆಯ, ಆದರೆ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದುಕೊಂಡಾಗ ಮಾತ್ರ ನಮಗೆ ಒಂದು ಕ್ಲಾರಿಟಿ ಸಿಕ್ಕುತ್ತೆ. ಆ ಕ್ಲಾರಿಟಿ ಸಿಗಬೇಕು ಅಂದರೆ ರಿಫ್ಲೆಕ್ಷನ್ ಅಂತ ನಾನು ಏನು ಹೇಳಿದೆ, ಅದು ಮೈಂಡಲ್ಲಿ ಬಂದಾಗ ಮಾತ್ರ ಸಾಧ್ಯ. ಅನಾಲಿಸಿಸ್ ಆಗ್ಬೋದು, ಇಂಟರ್ಪ್ರಿಟೇಷನ್ ಆಗ್ಬೋದು, ಮತ್ತು ಅಬ್ಸ್ಟ್ರ್ಯಾಕ್ಟ್. ಸಾಮಾನ್ಯವಾಗಿ ನೋಡಿ, ಈ ರುಮಿನೇಷನಲ್ಲಿ ಇರೋಂತಹ ವ್ಯಕ್ತಿಗಳು, ಅವರು ಒಂದು ಸಣ್ಣ ವಿಚಾರನ ಭಾಳ ಎಳಿತಾ ಇರ್ತಾರೆ, ಅವರು ಸರಿಯಾಗಿ ಹೇಳೋದಿಲ್ಲ ಅದನ್ನು, ಹಾಗಾಗಿ ಕ್ಲಾರಿಟಿ ಸಿಕ್ಕಲ್ಲ. ಆದರೆ ರಿಫ್ಲೆಕ್ಷನ್ ಅಂತ ಯಾರು ಒಬ್ಬ ವ್ಯಕ್ತಿ, ಸಾಮಾನ್ಯವಾಗಿ ರಿಫ್ಲೆಕ್ಷನ್ ಅಂತ ನಾನು ಪದ ಬಳಸೋದ್ನಲ್ಲ, ಅದು ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ, ಅಚೀವರ್ಸ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾನ್ ಸಾಧಕರು, ಇವರ ಮೈಂಡ್ ಯಾವಾಗಲೂ ರಿಫ್ಲೆಕ್ಷನಲ್ಲಿರುತ್ತೆ. ಆದರೆ ನಾವು ಜನಸಾಮಾನ್ಯರು, ನಾವು ಏನೂ ಕೆಲಸ ಮಾಡಲ್ಲ, ಮತ್ತು ಯಾವಾಗಲೂ ದೂರ್ಕೊಳ್ಳೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ನಮ್ಮ ಮೈಂಡು ರಿಮಿನೇಷನಲ್ಲಿರುತ್ತೆ ಯಾವಾಗಲೂ. ಹಾಗಾಗಿ ನಮಗೆ ಯಶಸ್ಸು ಅನ್ನೋದು ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಸಿಕ್ಕೋಲ್ಲ. ಆದರೆ ಕೆಲವು ವ್ಯಕ್ತಿಗಳಿಗೆ ಅವರು ಮಾಡಿದ ಕೆಲಸಕ್ಕೆ ಯಶಸ್ಸು ಸಿಕ್ಕುತ್ತೆ, ಆಮೇಲೆ ಸಾಧಕರಾಗಿರ್ತಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಾರೆ. ಕಾರಣ ಏನಂತಂದರೆ, ಅವರ ಮೈಂಡು ರುಮಿನೇಷನ್ಗೆ ಹೋಗಿರೋದಿಲ್ಲ, ರಿಫ್ಲೆಕ್ಷನಲ್ಲಿರುತ್ತೆ. ಅದು ಅನಾಲಿಸಿಸ್ ಮಾಡುತ್ತೆ, ಘಟನೆಗಳನ್ನು, ಸಮಯವನ್ನು, ಸಂದರ್ಭವನ್ನು, ವ್ಯಕ್ತಿಯನ್ನು,
ಅದರ ಜೊತೆಗೆ ಡಿಸಿಷನ್ ಮೇಕಿಂಗು, ಕರೆಕ್ಟಾಗಿ ಏನು ಡಿಸಿಷನ್ ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಏನು ಮಾಡಿದ್ರೆ ಉತ್ತಮವಾಗಿರುತ್ತೆ, ಈ ಸಂದರ್ಭದಲ್ಲಿ ನಾನು ಎಷ್ಟು ಮಾತಾಡಬೇಕು, ಈ ಘಟನೆಯನ್ನು ನಾನು ಯಾವ ರೀತಿ ನೋಡಬೇಕು. ಮತ್ತು ಅಬ್ಸ್ಟ್ರಾಕ್ಟ್ ಹೇಳಿದೆ, ಅದು ದೊಡ್ಡದನ್ನು ತುಂಬ ರನ್ನಿಂಗ್ ರೌಂಡ್ ದ ಬುಷ್ ಅಂತ ನಾವು ಹೇಳ್ತೀವಿ. ಸುಮ್ಮನೆ ಸುತ್ತಾಡ್ಕೊಂಡು ಏನು ವಿಚಾರ ಇರುತ್ತೆ ಅದನ್ನೇ ತಿಳಿಸೋದಿಲ್ಲ, ಸುಮ್ಮನೆ ಬೇಡವಾದ ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ. ಆದರೆ ರಿಫ್ಲೆಕ್ಷನ್ ಇರುವಂತಹ ವ್ಯಕ್ತಿಯಲ್ಲಿ ಅವರು ಅಬ್ಸ್ಟ್ರಾಕ್ಟ್ ಏನು ಹೇಳಬೇಕೋ ಅದನ್ನು ಒಂದೆರಡು ಲೈನಲ್ಲಿ ಹೇಳಿ ಮುಗಿಸ್ತಾರೆ. ಕಾರಣ ನಿಮಗೆಲ್ಲ ಗೊತ್ತಿದೆ, ತುಂಬ ಲೆಂತಿಯಾಗಿರೋದನ್ನ ಕೇಳೋಕ್ಕೆ ಯಾರಿಗೂ ಪುರ್ಸೊತ್ತಿರೋದಿಲ್ಲ, ತಾಳ್ಮೆನೂ ಇರೋದಿಲ್ಲ. ಹಾಗಾಗಿ ಯಾವ ವಿಚಾರ ಹೇಳಬೇಕೋ ಅದನ್ನು ಸ್ಫುಟವಾಗಿ, ಚೊಕ್ಕವಾಗಿ, ಶಾರ್ಟಾಗಿ, ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ತೀವಲ್ಲ, ಅದು ಹೇಳಿದಾಗ ಮಾತ್ರ ಅದು ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇಂಟರ್ಪ್ರಿಟೇಷನ್, ಯಾವುದೇ ಸಮಯ ಸಂದರ್ಭವನ್ನು, ವ್ಯಕ್ತಿಯನ್ನು ನಾವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರಲ್ಲ, ಉಳಿದವರು ಕಣ್ಣಂತೆ ನಾನು ನೋಡ್ತಿರೋದು ಒಂದು, ಇಡೀ ಜಗತ್ತು ಆ ಘಟನೆಯನ್ನು ನೋಡ್ತಿರೋದೇ ಬೇರೆ ರೀತಿ. ಹಾಗಾಗಿ ಪ್ರತಿಯೊಂದು ಘಟನೆಗಳಿಗೂ, ಪ್ರತಿಯೊಂದು ಸಂದರ್ಭ, ಘಟನೆ, ವ್ಯಕ್ತಿ ಎಲ್ಲದಕ್ಕೂ ಬೇರೆ ಬೇರೆ ಆಯಾಮಗಳಿದೆ, ದೃಷ್ಟಿಕೋನ ಇದೆ. ಹಾಗಾಗಿ ನಾವು ಎಲ್ಲ ದೃಷ್ಟಿಕೋನದಲ್ಲೂ ಆ ಒಂದು ಘಟನೆಯನ್ನು ನಾವು ಅವಲೋಕಿಸಬೇಕು. ಏಕೆಂತಂದರೆ ಯಾರೋ ಒಬ್ಬ ಕಳ್ಳ, ಒಂದು ಹುಡುಗ ಏನೋ ಒಂದು ಕದ್ದಿದ್ದಾನೆ ಅಂತಂದರೆ ಅವನು ಕಳ್ಳ ಆಗಿರ್ಬೋದು, ಆದರೆ ಅದಕ್ಕೆ ಕಾರಣ ಏನು? ಅವನ ಹಸಿವ, ಅವನ ಬಡತನವ, ಅಥವಾ ಅವನ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ, ಅವನಿಗೆ ಸಮಾಜದಿಂದ ಏನೋ ಅನ್ಯಾಯ ಆಗಿದೆ, ಈ ಥರದ್ದು ಅದನ್ನು ಬೇರೆ ರೀತಿ ಅವಲೋಕನ ಮಾಡೋದಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಯಾರು ಆ ಥರ ಮಾಡೋಕ್ಕೆ ಸಾಧ್ಯ ಅಂದರೆ ಅವರ ಮೆದುಳಿನಲ್ಲಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ಅದರಲ್ಲೂ ಮುಖ್ಯವಾಗಿ ರುಮಿನೇಷನ್ನ ಸಪ್ರೆಸ್ ಮಾಡ್ತಾರೆ, ರಿಫ್ಲೆಕ್ಷನ್ನ ಜಾಸ್ತಿ ಇರುತ್ತೆ. ಇಂಥವರ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ, ಹಿಪ್ಪೋ ಕ್ಯಾಂಪಸ್ ರೀಜನ್ ಆ್ಯಕ್ಟಿವೇಟ್ ಆಗಿರುತ್ತೆ. ಇದರ ಜೊತೆ ಸಿಂಗ್ಯುಲೇಟ್ ಗೈರೀಸ್ ಆಗಿರ್ಬೋದು, ಆ್ಯಂಗ್ಯುಲರ್ ಗೈರೀಸ್, ಇವೆಲ್ಲ ಸಿಂಗ್ಯುಲರ್ ಕಾರ್ಟೆಕ್ಸ್, ಇವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡೋದರಿಂದ ಅವರಿಗೆ ಜೀವನದಲ್ಲಿ, ಘಟನೆಯಲ್ಲಿ, ವ್ಯಕ್ತಿಗಳ ಬಗ್ಗೆ ಒಂದು ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅನ್ನೋದು ನಾವು ಸುಮ್ಮನೆ ಕೂತಾಗ ಖಂಡಿತ ಪ್ರತಿಯೊಬ್ಬರು ಆ ಒಂದು ಸ್ಥಿತಿಗೆ ಹೋಗ್ತೀವಿ. ಆದರೆ ಆ ಸ್ಥಿತಿಗೆ ಹೋದಾಗ ದಯವಿಟ್ಟು ಹಿಂದಿನ ಹಳೆಯ ಕೆಟ್ಟ ಘಟನೆಗಳನ್ನು ನಾವು ಮೆಲುಕು ಹಾಕುವುದರ ಬದಲು ಒಳ್ಳೆಯ ಘಟನೆಗಳನ್ನು, ಒಳ್ಳೆಯ ಮೆಮೊರೀಸ್, ನೆನಪುಗಳೇನಿರುತ್ತೆ ಅದನ್ನು ಮೆಲುಕು ಹಾಕೋದು. ಮತ್ತು ಪಾಸಿಟಿವ್ ಆಗಿ ನಾವು ಎಷ್ಟು ಚೆನ್ನಾಗಿ, ಎಷ್ಟು ಥಿಂಕ್ ಮಾಡ್ತಾ ಹೋಗ್ತೀವಿ, ಅಷ್ಟು ನಾವು ಜೀವನದಲ್ಲಿ ಒಂದು ಸಾಫಲ್ಯತೆಯನ್ನು ನಾವು ಪಡಿಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಸ್ಥಿತಿಗೆ ತಲುಪ್ತೀವಿ. ಆದರೆ ಇಲ್ಲಿ ನಾವು ಬಹಳ ಹುಷಾರಾಗಿ ನಾವು ಕೆಲಸ ಮಾಡಬೇಕು. ನಾವು ನೆಗೆಟಿವ್ ಕಡೆ ಆದಷ್ಟು ಹೋಗದೇ ಇದ್ದ ಹಾಗೆ, ಬರೀ ಪಾಸಿಟಿವ್ನೇ ಥಿಂಕ್ ಮಾಡೋ ಹಾಗೆ ನಮ್ಮನ್ನು ನಾವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನವೂ ಸುಖವಾಗಿರುತ್ತೆ, ನಾವು ಸಂತೋಷವಾಗಿರ್ತೀವಿ, ಮತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಎಲ್ಲರನ್ನೂ ನಾವು ಸಂತೋಷವಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಮಸ್ಕಾರ.